ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೂವಿನಡಿಗೆ ಬ್ರಿಡ್ಜ್ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ರಾಯಚೂರು ಮತ್ತು ಯಾದಗಿರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಭಾರೀ ಮಳೆಗೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹೂವಿನಡಿಗೆ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳು ಕೂಡ ಜಲಾವೃತವಾಗಿದ್ದಾವೆ. ರಾಯಚೂರು ಜಿಲ್ಲೆಯ ದೇವದುರ್ಗದ ಹೂವಿನಹಡಗೆಯ ಸೇತುವೆ ಇದು. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಹೂವಿನಹಡಗಿ ಬ್ರಿಡ್ಜ್. ಈ ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಎರಡು ಜಿಲ್ಲೆಗಳ ನಡುವಿನ ಸಂಪರ್ಕ ಕಲ್ಪಿಸುವ ಸೇತುವೆ ಇದು. ಕೃಷ್ಣಾ ನದಿಯ ಈ ಸೇತುವೆ ಮುಳುಗಡೆಯಾಗಿರುವ ಕಾರಣ ಅಲ್ಲಿನ ದೃಶ್ಯವನ್ನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಆ ಸೇತುವೆಯ ಅಕ್ಕಪಕ್ಕದಲ್ಲಿದ್ದಂಥ ಬಸವೇಶ್ವರ ಗಡ್ಡೆಗೂಳಿ ಬಸವೇಶ್ವರ ದೇವಸ್ಥಾನ, ಕೊಪ್ಪರ ಲಕ್ಷ್ಮೀ ನರಸಿಂಹ ದೇವಸ್ಥಾನವೂ ಕೂಡ ಮುಳುಗಡೆಯಾಗಿದೆ. ನೋಡ್ತಾ ಇದ್ದೀರಿ ಈ ದೃಶ್ಯ. ದೇವದುರ್ಗದ ಹೂವಿನಹಡಗೆಯ ಸೇತುವೆ ಮುಳುಗಡೆಯಾಗಿರುವಂಥದ್ದು. ದೇವದುರ್ಗದಿಂದ ಯಾದಗಿರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಸಂಪೂರ್ಣವಾಗಿ ಮುಳುಗಡೆಯಾಗಿರುವ ಕಾರಣಕ್ಕಾಗಿ ಆ ಬದಿಯಿಂದ ಈ ಬದಿಗೆ, ಈ ಬದಿಯಿಂದ ಆ ಬದಿಗೆ ಹೋಗೋದನ್ನು ನಿರ್ಬಂಧಿಸಲಾಗಿದೆ. ಎರಡೂ ಬದಿಗಳಲ್ಲೂ ಕೂಡ ಪೊಲೀಸರು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಈ ರಸ್ತೆ ರೀತಿಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸೇತುವೆ ಹಗ್ಗದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನೋಡ್ತಾ ಇದ್ದೀರಿ ಎಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ ಕೃಷ್ಣಾ ನದಿಗೆ ಅಂತ ಹೇಳಿ. ಕೃಷ್ಣಾ ನದಿಯ ಪಕ್ಕದಲ್ಲಿದ್ದಂಥ ಗಡ್ಡೆಗೂಳಿ ಬಸವೇಶ್ವರ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ಅಕ್ಕಪಕ್ಕದಲ್ಲಿರುವಂಥ ಜಮೀನುಗಳು ಕೂಡ ಜಲಾವೃತಗೊಂಡಿದ್ದಾವೆ. ಇದು ದೇವದುರ್ಗದ ಹೂವಿನಡಿಗೆಯ ಸೇತುವೆ. ಈ ಸೇತುವೆ ಮುಳುಗಡೆಯಾದರೆ ಓಡಾಟಕ್ಕೆ ತುಂಬ ಕಷ್ಟವಾಗುತ್ತೆ, ಸಂಕಷ್ಟಕ್ಕೆ ಸಿಲುಕ್ತಾರೆ. ದೇವದುರ್ಗ ತಾಲೂಕಿನಿಂದ ಸುರಪುರಕ್ಕೆ, ಶಹಾಪುರಕ್ಕೆ ಹೋಗುವಂಥ ಜನ ಹೀಗಾಗಿ ಸುತ್ತಿ ಬಳಸಿ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಯಾಗತ್ತೆ. ದೇವದುರ್ಗದಿಂದ ಹೂವಿನಡಿಗೆ ಬ್ರಿಡ್ಜ್ ಮುಳುಗಡೆಯಾದರೆ ಬದಲಾಗಿ ತಿಂಥಣಿಯ ಬ್ರಿಡ್ಜನ್ನು ಬಳಸಬೇಕಾಗತ್ತೆ ಅಥವಾ ಗೂಗಲ್ ಸೇತುವೆಯನ್ನು ಬಳಸಬೇಕಾಗತ್ತೆ. ಆ ಎರಡೂ ಸೇತುವೆಗಳ ಬಳಸಬೇಕು ಅಂತ ಹೇಳಿದ್ರೆ ಸುತ್ತಿ ಬಳಸಿ ದೇವದುರ್ಗ ತಾಲೂಕಿನ ಜನತೆ ಹೋಗಬೇಕಾಗತ್ತೆ. ಇನ್ನು ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳಿದ್ರೆ ಕೊಪ್ಪರ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಯಥೇಚ್ಛವಾಗಿ ಯಾವಾಗ ಮಳೆಯಾಗುತ್ತೋ, ಕೃಷ್ಣಾ ನದಿ ತುಂಬಿ ಹರಿಯುತ್ತೋ ಆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಕೊಪ್ಪರದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮುಳುಗಡೆಯಾಗುತ್ತೆ. ಈ ಬಾರಿಯೂ ಕೂಡ ಮುಳುಗಡೆಯಾಗಿದೆ. ಹೀಗಾಗಿ ಅಲ್ಲಿನ ಅರ್ಚಕರು ಮತ್ತು ಅಲ್ಲಿರುವಂಥ ಮನೆಗಳ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಅನೇಕ ಕಡೆಗಳಲ್ಲಿ ಈ ಪ್ರವಾಹದ ಆತಂಕ ಕಾಡ್ತಾ ಇದೆ. ಬೆಳೆದಿದ್ದಂಥ ಭತ್ತ ಸೇರಿದಂತೆ ಇತರ ಬೆಳೆಗಳೆಲ್ಲವೂ ಕೂಡ ನೀರಿಗೆ ಕೊಚ್ಚಿಕೊಂಡು ಹೋಗಿದೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಸೇತುವೆ ಈ ರೀತಿ ಮುಳುಗಡೆ ಆಗೋದು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗಿದೆ. ಸೇತುವೆಯನ್ನು ಮೇಲ್ದರ್ಜೆಗೇರಿಸಬೇಕು, ಎತ್ತರ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಗಳಿದೆ. ಬಟ್ ಇಲ್ಲಿಯವರೆಗೂ ಅದು ಸಾಧ್ಯವಾಗಿಲ್ಲ. ಇದೊಂದು ಪುರಾತನ ಸೇತುವೆ. ಈ ಸೇತುವೆಯ ಬದಲಾಗಿ ಮತ್ತೊಂದು ಎತ್ತರದ ಸೇತುವೆ ನಿರ್ಮಾಣ ಮಾಡಬೇಕು ಅನ್ನೋದು ಬಹುದಿನಗಳ ಕನಸು ಈ ಭಾಗದ್ದು. ಬಟ್ ಇಲ್ಲಿಯವರೆಗೂ ಕೂಡ ನೆರವೇರಿಲ್ಲ. ಸದ್ಯಕ್ಕಂತೂ ಈ ಬಾರಿಯ ಪ್ರವಾಹದ ಕಾರಣಕ್ಕಾಗಿ ಸೇತುವೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮುಳುಗಡೆಯಾಗಿದೆ. ಸೇತುವೆಯ ಮೇಲೆ ನೀರು ಹರಿತಾ ಇದೆ. ಹೀಗಾಗಿ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಾರೆ ದೇವದುರ್ಗದ ಪೊಲೀಸರು.